ಕೇಂದ್ರದ ಹಣಕಾಸು ಮಂತ್ರಿಯವರಾದ ನಿರ್ಮಲಾ ಸೀತಾರಾಮ್ ಅವರು 23/7/2024-25 ಬಜೆಟ್ ಮಂಡನೆ ಮಾಡಿದರು. ಬಜೆಟದ ಗಾತ್ರ 48 ಲಕ್ಷ ಕೋಟಿ. ಅದರಲ್ಲಿ ಕರ್ನಾಟಕ ಒಳಗೊಂಡು ಭಾರತ ದೇಶದ ದಲಿತರ ಅಭಿವೃದ್ಧಿಗಾಗಿ ಮತ್ತು ಕಡು ಬಡವರಿಗಾಗಿ, ಜಮೀನಿಲ್ಲದವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಒಂದೇ ₹1 ಯೋಜನೆಯನ್ನು ಈ ಜನಾಂಗಕ್ಕೆ ಪ್ರತ್ಯೇಕವಾಗಿ ಮಾಡದೇ ಇರುವುದರಿಂದ ಇದನ್ನೇ ನಾನು ತೀವ್ರವಾಗಿ ಇದರ ಕುರಿತಾಗಿ ಕರ್ನಾಟಕದಲ್ಲಿ ದಲಿತ ಎಂಪಿಗಳು 5-6 ಜನ ಇದ್ದರೂ ಕೂಡ ಇದರಲ್ಲಿ ಈ ಜನಾಂಗದ ಬದ್ದಲ ತೀವ್ರತೆಯಾಗಿ ಖಂಡಿಸಲಿಲ್ಲ ಮತ್ತು ಧ್ವನಿ ಎತ್ತಲಿಲ್ಲ. ಇದನ್ನು ಅವರು ಮಾಡಬೇಕಾಗಿತ್ತು ಮತ್ತು ಅದರಂತೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದರೂ ಕೂಡ ಅವರು ಇದರ ಬದ್ದಲ ಧ್ವನಿ ಎತ್ತಾ ಇಲ್ಲ ಮತ್ತು ಸಾಮಾಜಿಕ ಬಡವರ ಹಿತ ಚಿಂತನೆ ಮಾಡುವುದರಲ್ಲಿ ಅವರು ಭಾಳಷ್ಟು ದೂರವಾಗಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಏನಾರೇ ಹೇಳಬೇಕಂತಂದರೆ ಅವರು ನಮಗೆ ಭೇಟಿ ಆಗುತ್ತಾ ಇಲ್ಲ. ನಾನು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರು ಶಂಕರ್ ಪೂಜಾರಿ. ಅವರ ಮನೆಗೆ ನಾನು ಒಂದು ಹೇಳಬೇಕಂತ ಹೋದರೆ 1 ತಾಸು ಮನೆ ಮುಂದೆ ನಿಲ್ಲಿಸಿದರು. ನಾನು ಹಿರಿಯ ಹೋರಾಟಗಾರ. ನಾನು ಮನೆ ಮುಂದೆ ನಿಲ್ಲಿಸೋದು ಅಷ್ಟೇ ಅಲ್ಲದ ತಮ್ಮಂದು ಮನೆಯೊಳಗೆ ಕುಂಡ್ರುವಲ್ಲಿ ಒಂದು ಸ್ಥಳ ಅವಕಾಶವೂ ಕೂಡ ಕೊಡಲಿಲ್ಲ. ಆಮೇಲೆ PAಗೆ ಹೇಳಿ ಹೊರಗೆ ನಿಂತವರಿಗೆ ಆಫೀಸಿಗೆ ಬಾ ಅಂತ ಹೇಳ್ರಿ, ಮನೆಗೆ ಬರಬೇಡ ಅಂತ ಹೇಳ್ರಿ ಅಂತ ಹೇಳಿದರು. ಮತ್ತು ಮುದೋಳಕ ನಾನು ಆಫೀಸ್ಗೆ ಹೋಗಿ 1 ದಿವಸ ಚಂತನಕ್ಕಾದರೂ ಕೂಡ ನಮಗೆ ಭೇಟಿ ಸಿಗ್ತಾ ಇಲ್ಲ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷ, ಸಾಮಾಜಿಕ ನ್ಯಾಯ ತೊಗೊಂಡು ಹೋದವ, ವೈಯಕ್ತಿಕ ಕಲ್ ತೊಗೊಂಡು ಹೋದವ್ರಲ್ಲ ನಾವು. ಅದಕ್ಕಾಗಿ ಇಂಥ ಕೆಲಸ ಹೇಳಲಿಕ್ಕೆ ಹೋದ್ರೆ ಇವರು ಸ್ಪಂದಿಸ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ರಿಸರ್ವೇಷನ್ ತಂದದ್ದು ಅವರು MLA ಮಾಡುವುದು, MP ಮಾಡುವುದು, ಮಂತ್ರಿ ಮಾಡುವುದು, ಈ ದಲಿತರ ಕೆಲಸ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಮಗೆ ಮಂತ್ರಿಗಳನ್ನ ಮಾಡಿಕೊಟ್ಟಾರ. ಆ ಮಂತ್ರಿಗಳು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ, ಕೆಲಸ ತಗೋತಾ ಇಲ್ಲ. ಅವ್ರ ಮನೆಗೆ ಹೋಗಿ, ಅವ್ರ ಸಮೀಪ ಹೋಗಿ, ಅವರಿಗೆ ಎದುರಿಗೆ ಹೋಗಿ ಭೇಟಿ ಕೊಟ್ಟರೆ ಮುಖ ತೋರಿಸ್ತಾ ಇಲ್ಲ, ನಮಸ್ಕಾರ ತೋರ್ತಾ ಇಲ್ಲ. ಇಂಥ ಸಂದರ್ಭ ಇದ್ದಾಗ ನಾವು ಹೇಗೆ ಕೆಲಸ ಮಾಡಬೇಕು, ನಮ್ಮ ಜನರ ಕೆಲಸ ಹೇಗೆ ಮಾಡಬೇಕು? ರಾಜ್ಯ ಅಧ್ಯಕ್ಷರ ಭೇಟಿ ಪರಿಸ್ಥಿತಿನೇ ಇದ್ದಿದ್ದಾಗ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ, ಅವ್ರು ಹೆಂಗೆ ಮಾಡ್ತಿರ್ಬೇಕು? ಅದಕ್ಕಾಗಿ ಅವ್ರು ನಮ್ಮ ಕೆಲಸ ಮಾಡ್ತಾರೆ ಅಂತ ನಾವು ತಿಳ್ಕೊಂಡು ಹಿಂದೆ 5 ವರ್ಷ ಇದನ್ನೇ ಮಾಡಿದೆವು, ಅವಾಗೂ ಮಾಡಲಿಲ್ಲ. ಆಮೇಲೆ ನಮ್ಮ ಪಕ್ಷದ ವಿರುದ್ಧ BJP ಪಕ್ಷದವ್ರು ಬಂದರು, ಅವಾಗ ನಾವು 5 ವರ್ಷ ಕೈ ಕಟ್ಕೊಂಡು ಕೂತೀವಿ. ಆಮೇಲೆ ಈಗ ನಮ್ಮ ಸಚಿವರು ಬಂದರು, ನಮ್ಮವರೇ ಬಂದರು, ನಮ್ಮ ಪಕ್ಷದವರು ಮಂತ್ರಿ ಆದರು ಅಂತ ನಾವು ಭಾಳಷ್ಟು ಖುಷಿ ಪಟ್ಕೊಂಡ್ರೆ ನಮಗೆ ಒಂದು ಹಾರ ಹಾಕ್ಕೋತ ಇಲ್ಲ ಮತ್ತು ಭೇಟಿ ಆಗ್ತಾ ಇಲ್ಲ. ನಾವೇನು ಭ್ರಷ್ಟಾಚಾರದವರಲ್ಲ, ನಾವೇನಾದ್ರೂ ವೈಯಕ್ತಿಕ ನಾನು ಅವ್ರ ಮನೆಗೆ ನಾನು ಭೇಟಿ ಆಗಲಕ್ಕೆ ಹೋದವರಲ್ಲ. ನಾವು ಸಾರ್ವಜನಿಕರ ಹಿತಕ್ಕಾಗಿ ಸಾಮಾಜಿಕ ಮಾದಿಗ ಜನಾಂಗ ಸದಾಶಿವ ಆಯೋಗದ ಸಲುವಾಗಿ ನಾವು ರಾಜ್ಯ ತುಂಬ ಹೋರಾಟ ಮಾಡಿದಂಥ ವ್ಯಕ್ತಿ. ನಾನು ಎಲ್ಲೇ ಆದರೂ ಒಂದೇ ಒಂದು ಭ್ರಷ್ಟಾಚಾರ ಮಾಡ್ತಿದ್ರೆ ನನ್ನ ಮೇಲೆ ಕ್ರಮ ತಗೊಳ್ರಿ. ಮತ್ತು ನಾನು ಭ್ರಷ್ಟಾಚಾರ ವ್ಯವಹಾರದಲ್ಲಿ ಮನುಷ್ಯರಿಗೆ ಹೆದರುವುದಲ್ಲ, ನಾನು ದೇವರ ಅಪ್ಪಗೂ ನಾನು ಹೆದರುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಕೇಳಿದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಪ್ರಾಮಾಣಿಕ ಕೆಲಸ ಮಾಡುವವರಿಗೆ ಇಂಥ ಪರಿಸ್ಥಿತಿ ಇದ್ದಾಗ ಮತ್ತಿನ್ನು ಸಾಮಾನ್ಯ ಕೆಲಸ ಎಂದು ಮತ್ತು ಇದೇ ಪದ್ಧತಿಯಲ್ಲೇ ಇವ್ರು ಹೊಂಟ್ರಂದ್ರೆ ನಮ್ಮ ಜನ ಅಭಿವೃದ್ಧಿ ಆಗೋದು ಯಾವಾಗ? ಮತ್ತು ಇವರು 40 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡ್ತಾರಂದ್ರೆ ಇವರಿಗಿನ್ನೂ ಸಮಾಧಾನ ಇಲ್ಲ, ಇವರಿಗಿನ್ನೂ ಹೊಟ್ಟೆ ತುಂಬಿಲ್ಲ.
ಬಡವರ ಮೇಲೆ ಇನ್ನೂ ಇವ್ರಿಗೆ ಚಿಂತೆ ಇಲ್ಲ. ಮತ್ತು ಇವರು ಎಂದು ಹುಟ್ಟ್ಯಾರೋ ಅಂದಿನಿಂದ ಇವರು ಮುಂದಿರುವವರಿಗೇನು ಇವರೇ ಮಂತ್ರಿಗಳಾಗಬೇಕು ಅಂತ ಇಂಥದ್ದೊಂದು ದುರಾಶೆ ಅಲ್ರಿ ಇದು. ಇನ್ನೊಬ್ಬರು ಬರ್ಬೇಕಲ್ರಿ ಇಲ್ಲಿ ದೇಶದಾಗ, ಇನ್ನೊಬ್ಬರಿಗೆ ಅವಕಾಶ ಆಗ್ಬೇಕಲ್ರಿ. ಅಂಥದ್ದು ಏನಾರೇ ಅವಕಾಶ ಮಾಡ್ಕೋತಾರತ್ತಂದ್ರೆ ಅವ್ರನ್ನ ಕತ್ತು ಹೆಚ್ಚು ಕೆಲಸ ಮಾಡ್ತಾರಲ್ರಿ. ಇವತ್ತಿನ ದಿವಸ ನನ್ನ ಕೆಲಸ, ನಾನು ಒಂದು ಏನಾದರೂ ಹೇಳಬೇಕಂದ್ರೆ ಆಫೀಸರ್ ಎದುರಿಗೆ ನನ್ನ ವಿರುದ್ಧ ಹೇಳ್ತಾರೆ. ಮತ್ತು ಈ ಥರ ಅವರು ಆಫೀಸರ್ ವಿರುದ್ಧ ಹೇಳಕತ್ತಿದಾಗ ನಾವು ಬದುಕಬೇಕು ಹೇಗೆ, ನಾವು ಹೆಂಗೆ ನಡಿಬೇಕು, ನಮಗೆ ಭಾಳ ಅನಿವಾರ್ಯತೆ ಐತಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಗಮನ ಹರಿಸಿಕೊಂಡು ಈಗ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ತಾವೇನಾದರೂ ನಿರ್ದೇಶನ ಮಾಡಬೇಕು ಮತ್ತು ನಮ್ಮ ಸಮಾಜದ ಕೆಲಸಗಳನ್ನು ಆಗಬೇಕು. ಮತ್ತು ಇದರ ಜೊತೆಗೆ ಮುಖ್ಯಮಂತ್ರಿಯವ್ರ ಜೊತೆಗೇನು ಕೂಡ ನಾನು ಗೃಹ ಮಂತ್ರಿಯವರಿಗೂ ಕೂಡ ನಾನು ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕಾಗಿ ಭಾಳಷ್ಟು ನಾವು ಪ್ರಾಮಾಣಿಕ ಇದ್ದರೂ ಕೂಡ ನಮ್ಮನ್ನು ಅಪ್ರಾಮಾಣಿಕರಂತ ಬಿಂಬಿಸಿ ನಮ್ಮನ್ನು ಯಾವ ಥರದೂ ಕೆಲಸ ಮಾಡಲಾರ್ದ ನಮಗೆ ಅಡಚಣೆ ಮಾಡಕತ್ಯಾರ. ಮತ್ತು ಇದು ಒಂದಲ್ಲ, ಎರಡಲ್ಲ, ಮೂರು ನಮಗೆ ಇಂಥವು ನಮಗೆ ಡೈರೆಕ್ಟಾಗಿ ಇವ್ರ ಬದ್ದಲ ನಮಗೆ ಇಂಥವು ಪನಿಷ್ಮೆಂಟ್ ಆಗಕತ್ಯಾವ. ಮತ್ತು ನಾನೇ ಈ ಪನಿಷ್ಮೆಂಟು ಅನುಭವಿಸ್ಲಕತ್ತಿದಾಗ ಸಮಾಜದ ಕೆಲಸ ಹೆಂಗೆ ಮಾಡ್ಬೇಕ್ರಿ ಮತ್ತು ರಾಜ್ಯದ ಅಭಿವೃದ್ಧಿ ಹೆಂಗೆ ಮಾಡ್ಬೇಕ್ರಿ. ರಾಜ್ಯ ಅಧ್ಯಕ್ಷರಂದ್ರೆ ನಮ್ಮ ಕೆಲಸ ಏನಾರೇ ಮಾಡ್ತಾರತ್ತ ನಮ್ಮ ಜನ ಸಾಕನಟ್ಟು ನಮ್ಮ ಮೇಲೆ ಭರೋಸೆ ಆಶೆ ಇಟ್ಕೊಂಡಾರ್ರಿ. ಆ ಕೆಲಸಕ್ಕೆ ಇವ್ರು ಈ ಥರ ಮಾಡಕತ್ತಿದಾಗ ನಮಗೆ ಹೆಂಗೆ ಸಾಧ್ಯ ಆಕತ್ರಿ ಸರ್? ದಯಮಾಡಿ ಪ್ಲೀಸು ತಮಗೆ ನಾನು ಭಾಳ ಹೃದಯದಿಂದ ನಾನು ನಿಮಗೆ ವಿನಂತಿಯನ್ನು ಮಾಡ್ಕೋತೀನಿ. ಇದಕ್ಕೆ ಮುಂದೆ ಈ ಥರ ಆಗಲಾರ್ದಂಗೆ ನಡಿಬೇಕು ಅಂತೇಳಿ ನೋಡ್ಕೋಬೇಕು ಅಂತೇಳಿ ಮತ್ತು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಗೃಹ ಮಂತ್ರಿ ಸಾಹೇಬರಿಗೆ ನಾನು ತುಂಬ ಹೃದಯದಿಂದ ಅವರಿಗೆ ನಮಸ್ಕಾರವನ್ನು ಮಾಡಿ ಈ ಕೆಲಸ ಸರಿ ಆಗಲಿ, ನಮ್ಮ ಜನಾಂಗದ ಅಭಿವೃದ್ಧಿ ಆಗಲಿ ಮತ್ತು ನಮ್ಮ ಜನ ಮುಂದೆ ಬರಲಿ ಅನ್ನುವಂಥದ್ದೊಂದು ಉದ್ದೇಶ ಹೋರಾಟ ಐತಿ. ಇದರ ಜೊತೆಗೆ ನಾವು ಈಗಾಗಲೇ ನಿಮ್ಮ ಪುಣ್ಯದಿಂದ ಮುಖ್ಯಮಂತ್ರಿ ಮತ್ತು ಎಲ್ಲ ಸಚಿವರ ಪುಣ್ಯದಿಂದ ನಮ್ಮ ಸದಾಶಿವ ಆಯೋಗ ರಾಜ್ಯದಿಂದ ಕೇಂದ್ರಕ್ಕೆ ನೀವು ಕಳಿಸಿರಿ. ಕೇಂದ್ರಕ್ಕೆ ಹೋಗಿ ನಾವು ಇನ್ನಷ್ಟು ಹೋರಾಟ ಮಾಡಿ ಕೇಂದ್ರದಿಂದ ನಮ್ಮ ಜನಾಂಗಕ್ಕೆ ಸದಾಶಿವ ಅಭಿವೃದ್ಧಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ಬೇಕಂದ್ರೆ ನಮ್ಮನ್ನು ಇಲ್ಲೇನು ನಮಗೆ ಮಾನಸಿಕವಾಗಿ ಹಿಂಸೆ ಕೊಡೋದ್ರಿಂದ ನಮಗೆ ಯಾವ ಥರದ್ದು ಶಕ್ತಿ ಬರುವಲ್ದು. ಅದಕ್ಕಾಗಿ ನಮಗೆ ಇನ್ನಷ್ಟು ನಾವು ರಾಜ್ಯಕ್ಕಾಗಲಿ ಮತ್ತು ಕೇಂದ್ರ ಸರ್ಕಾರಕ್ಕಾಗಲಿ ನಾವು ಹೋರಾಟ ಮಾಡಬೇಕಾದ್ರೆ ನಮಗೆ ಶಕ್ತಿ ಬರಬೇಕಾದ್ರೆ ತಮ್ಮದೆಲ್ಲನೂ ಕೂಡ ನಮಗೆ ಸಹಾಯ ಸಹಕಾರ ಮತ್ತು ನಿಮ್ಮದೆಲ್ಲ ಬೆಂಬಲ ಬೇಕಾಗ್ತೈತಿ, ನಿಮ್ಮದೆಲ್ಲ ಅನುಕೂಲ ಬೇಕಾಗ್ತತ್ತ. ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಮಂತ್ರಿಯವರಿಗೆ ಎಲ್ಲ ಸಚಿವ ಸಂಪುಟದವರಿಗೆ ನಾನು ಈ ಥರ ಮಾಡ್ತೀನಿ ರೀ. ನಾನು ಇದೇ ರೀತಿಯಾಗಿ ಇವರು ಮುಂದೆ ಈ ರೀತಿ ನನಗೆ ಮಾಡಿದ್ರೆ ನನ್ನ ವಯಸ್ಸಾಗೈತೆ ರೀ, ಶುಗರ್ BP ಮನುಷ್ಯ ನನಗೆ ಹಿಂಸೆ ಕೊಟ್ಟರೆ ಇನ್ನು ಮುಂದೆ ನಾನು ಇವ್ರ ಹಿಂಸೆ ಒಳಗೆ ನಾನು ಏನೋ ಆಗಿ ಹೋಗುವಂಥ ಸಂದರ್ಭ ನನಗೆ ಭಾಳ ಕಷ್ಟ ಬಂದೈತಿ. ಅದನ್ನು ತಾವು ಚೌಕಾಶಿ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಯವ್ರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೀನಿ.